ಮೊಬೈಲ್ ಟವರ್ ಅನ್ನೋ ಭೂತ ಜನಸಾಮಾನ್ಯರನ್ನ ಹುರಿದು ಮುಕ್ತಾ ಇದೆ. ಇದರಿಂದಾಗುವ ದುಷ್ಪರಿಣಾಮಗಳು ಒಂದೆರಡಲ್ಲ. ಟವರ್ಗಳ ಮಾರಣಾಂತಿಕ ವಿಕಿರಣಗಳು ಜನರ ಜೀವ ಹಿಂಡುತ್ತಿವೆ. ಮೊಬೈಲ್ ಟವರ್ ರಗಳೆ ಹುಬ್ಬಳ್ಳಿಯಲ್ಲಿ ಅದೇನ್ ಅನಾಹುತಗಳನ್ನು ಸೃಷ್ಟಿಸ್ತಾ ಇದ್ದಾವೆ, ಬನ್ನಿ ನೋಡೋಣ. ಫೋಟೋದಲ್ಲಿರೋ ಇವರು ಕವಿತಾ ಕಾಂಬಳೆ. ಹುಬ್ಬಳ್ಳಿ ಬಮ್ಮಾಪುರ ನಿವಾಸಿಯಾದ ಕವಿತಾ ಕಳೆದ ಅಕ್ಟೋಬರ್ 15ರಂದು ಸಾವನ್ನಪ್ಪಿದ್ದಾರೆ. 2 ಮಕ್ಕಳ ತಾಯಿಯಾಗಿದ್ದ ಈಕೆ ಮನೆಗೆಲಸ ಮಾಡಿಕೊಂಡಿದ್ರು, ಆರೋಗ್ಯವಾಗಿಯೇ ಇದ್ರು. ಆದರೆ ಕಳೆದ 3-4 ವರ್ಷಗಳಿಂದ ತಲೆ ಸಿಡಿತ, ಕಣ್ಣೂರಿ ಕಾಣಿಸಿಕೊಂಡಿದ್ದರಿಂದ ವೈದ್ಯರಲ್ಲಿಗೆ ಹೋದಾಗ ಬ್ರೈನ್ ಟ್ಯೂಮರ್ ಆಗಿದ್ದು ಪತ್ತೆಯಾಗಿತ್ತು. ಆದರೆ ಆಕೆ ಬದುಕುಳಿಯಲಿಲ್ಲ. ಇದಾಗಿ ಕೆಲ ದಿನಗಳಲ್ಲೇ ಪಕ್ಕದ ಮನೆ ಮಹಿಳೆ ಕೂಡ ನರ ದೌರ್ಬಲ್ಯದಿಂದ ಸಾವನ್ನಪ್ಪಿದ್ರು. ಆಗ ಎಲ್ಲರ ಕಣ್ಣು ಬಿದ್ದದು ಮೊಬೈಲ್ ಟವರ್ನತ್ತ. ಮನೆಯ ಮೇಲಿರುವ ಟವರ್ ರೇಡಿಯೇಷನ್ನಿಂದಲೇ ಇಷ್ಟೆಲ್ಲ ರಾದ್ಧಾಂತವಾಗ್ತಾ ಇದೆ ಅಂತ ಆರೋಪಿಸಲಾಗ್ತಾ ಇದೆ. ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಎಲ್ಲ ತಲೆನೋವು, ಆಮೇಲೆ ಕಣ್ಣುರಿ, ಆಮೇಲೆ ನರದೋಷಗಳನ್ನು ಕಾಣಿಸ್ತಾ ಇದೆ ಈ ಟವರಿಂದ. ಮತ್ತು ಓಣಿಯಲ್ಲೂ ಕೂಡ ಎಲ್ಲ ಮೊಬೈಲ್ ಟವರ್ನ ವಿಕಿರಣಗಳಿಂದಲೇ ವಿಚಿತ್ರ ರೋಗಗಳು ಜನರನ್ನ ಬಿಟ್ಟು ಬಿಡದೆ ಕಾಡ್ತಾ ಇವೆ. ಇಡೀ ಹುಬ್ಬಳ್ಳಿಯ ನಗರದಾದ್ಯಂತ ನಾಯಿ ಕೊಡೆಗಳಂತೆ ಟವರ್ ತಲೆ ಎತ್ತಿವೆ. ದೈಹಿಕವಾಗಿ ಅಶಕ್ತರಿದ್ದವರಂತೂ ರೇಡಿಯೇಷನ್ ಎಫೆಕ್ಟ್ನಿಂದ ಹಾಸಿಗೆ ಹಿಡಿದಿದ್ದಾರೆ. ಇನ್ನು ಕೆಲವರು ಬಮ್ಮಾಪುರ ಓಣಿಯನ್ನೇ ಬಿಟ್ಟು ಬೇರೆಡೆ ನೆಲೆಸಿದ್ದಾರೆ. ವೈದ್ಯರು ಕೂಡ ಜನರ ಮೇಲೆ ರೇಡಿಯೇಷನ್ ಎಫೆಕ್ಟ್ ತುಂಬಾ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂತಿದ್ದಾರೆ. ಬಟ್ ಡೆಫಿನೆಟ್ಲಿ ವಿಕಿರಣ ಎಫೆಕ್ಟ್ ಆಗೇ ಆಗುತ್ತೆ. ಅಂದರೆ ಆಗ್ತದೆ, ಡೆಫ್ನೆಸ್ ಬರುತ್ತೆ, ಕಿವುಡುತನ ಬರ್ಬೋದು, ಕುರುಡುತನೂ ಬರ್ಬೋದು, ಅಂಗವೈಕಲ್ಯತನೂ ಬರ್ಬೋದು. ಒಟ್ಟಾರೆ ಟವರ್ ತಂತ್ರಜ್ಞಾನ ಜನಸಾಮಾನ್ಯರಿಗೆ ಚರಮಶ್ಲೋಕವಾಗ್ತಾ ಇದೆ. ಮೊಬೈಲ್ ಟವರ್ ರೇಡಿಯೇಷನ್ ಎಫೆಕ್ಟ್ನಿಂದ ಜನರು ಅನಾರೋಗ್ಯಕ್ಕೆ ತುತ್ತಾಗಿ ಮಸಣದ ಹಾದಿ ತುಳಿಯುವಂತಾಗಿದೆ. ಇನ್ನಾದರೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮೊಬೈಲ್ ಟವರ್ಗಳಿಗೆ ಬ್ರೇಕ್ ಹಾಕಬೇಕಾಗಿದೆ. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ವಿನಾಯಕ ಪೂಜಾರಿ ಜೊತೆ ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್.